ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ, ಹಾಗೆ ಪೋರ್ಟ್ಫೋಲಿಯೋನು ಕೂಡ ಬಿಲ್ಡ್ ಮಾಡ್ತೀವಿ. ಬಟ್ ನಮ್ಮ ಪೋರ್ಟ್ಫೋಲಿಯೋನ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಒಂದು ಟೂಲ್ ನಮಗೆ ಸಿಗೋದಿಲ್ಲ. ಟ್ರೇಡ್ ಬ್ರೈನ್ ಪೋರ್ಟಲ್ ನ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಟೂಲ್ ನಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡಬಹುದಾಗುತ್ತೆ. ಹಾಗೆ ನಿಮ್ಮ ಪೋರ್ಟ್ಫೋಲಿಯೋ ನಲ್ಲಿ ಇರುವಂತಹ ಸ್ಟಾಕ್ ಗಳ ಪ್ರಾಫಿಟ್ ಲಾಸ್ ಅನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು. ಹಾಗೆ ಆ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಕೂಡ ಇದೇ ಒಂದು ಪೇಜ್ ನಲ್ಲಿ ನೀವು ಮಾಡಬಹುದಾಗುತ್ತೆ. ಹಾಗೇನೆ ಆ ಸ್ಟಾಕ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಿದೆ ಆ ಪರ್ಫಾರ್ಮೆನ್ಸ್ ಟ್ರ್ಯಾಕರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಪ್ರತಿಯೊಂದು ಕ್ವಾರ್ಟರ್ ನಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಸ್ಟಾಕ್ಸ್ ಪರ್ಫಾರ್ಮ್ ಮಾಡ್ತಿದೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಪೇಜ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೇಡ್ ಬ್ರೈನ್ ಪೋರ್ಟಲ್ ಅಲ್ಲಿ ನೀವು ಸೈನ್ ಅಪ್ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ಫೀಚರ್ ಸೆಕ್ಷನ್ ಗೆ ಹೋದಾಗ ಅಲ್ಲಿ ನಿಮಗೆ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅನ್ನುವಂತ ಆಪ್ಷನ್ ಅವೈಲೇಬಲ್ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪೋರ್ಟ್ಫೋಲಿಯೋ ಅನಾಲಿಸಿಸ್ ನ ಪೇಜ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಹೊಸದಾಗಿ ನೀವು ಒಂದು ಪೋರ್ಟ್ಫೋಲಿಯೋನ ಆಡ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಆಡ್ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಪೋರ್ಟ್ಫೋಲಿಯೋ ನೇಮ್ ಅನ್ನ ಕೇಳುತ್ತೆ. ಸೊ ನಾನಿಲ್ಲಿ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಅನ್ನುವ ಹೆಸರನ್ನ ಕೊಟ್ಟಿದ್ದೀನಿ. ಜಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಈಗ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಸ್ಟಾಕ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ನಾನು ಆಡ್ ಮಾಡ್ಕೊಳ್ತೀನಿ. ಹಾಗೆ ನಾನು ಇಂದಿನ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನವೆಂಬರ್ 2ರ ಡೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2545ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನವೆಂಬರ್ 2ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಸೊ ನೀವು ಯಾವ ಒಂದು ಪ್ರೈಸ್ ನಲ್ಲಿ ಬೈಯಿಂಗ್ ಅನ್ನ ಮಾಡಿರ್ತೀರಾ ಆ ಒಂದು ಪ್ರೈಸ್ ಅನ್ನ ಇಲ್ಲಿ ಎಂಟರ್ ಮಾಡಬಹುದಾಗುತ್ತೆ. ಹಾಗೆ ಎಷ್ಟು ಶೇರ್ ಗಳನ್ನ ಬೈ ಮಾಡಿದಿರಾ ಅದನ್ನ ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದಾಗುತ್ತೆ. ಜಸ್ಟ್ ಆಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಈಗ ನಾವು ಆಡ್ ಮಾಡಿದಂತ ರಿಲಯನ್ಸ್ ಇಂಡಸ್ಟ್ರೀಸ್ ನಮಗೆ ಹೋಲ್ಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೀವು ಆವರೇಜ್ ಅನ್ನ ಮಾಡ್ಕೊಳ್ತಾ ಹೋಗ್ತಿದ್ದಾಗ ಇಲ್ಲಿ ನಿಮ್ಗೆ ಆಡ್ ಮೋರ್ ನ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಒಂದು ಡೇಟ್ ಅಲ್ಲಿ ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಮತ್ತೆ ಬೈ ಮಾಡ್ಕೋತೀರಾ ಆ ಡೇಟ್ ಅನ್ನ ಕೂಡ ಎಂಟರ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ನಾನು ಇಲ್ಲಿ ಡಿಸೆಂಬರ್ 7ನ್ನ ಸೆಲೆಕ್ಟ್ ಮಾಡ್ತೀನಿ. ಅವತ್ತಿನ ಪ್ರೈಸ್ 2650 ಇತ್ತು. ಸೊ ಇಲ್ಲಿ ನೀವು ಯಾವ ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಿರ್ತೀರಾ ಅದನ್ನ ಎಂಟರ್ ಮಾಡ್ಕೋಬಹುದಾಗುತ್ತೆ. ಅದಾದ್ಮೇಲೆ ಎಷ್ಟು ಕ್ವಾಂಟಿಟಿ ಬೈಯಿಂಗ್ ಅನ್ನ ಮಾಡಿದಿರಾ ಅದನ್ನ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಜಸ್ಟ್ ಆಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೋಲ್ಡಿಂಗ್ ಅಪ್ಡೇಟ್ ಆಗುತ್ತೆ. ಸೊ 5+6 11 ಕ್ವಾಂಟಿಟಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಾನೀಗ ಹೋಲ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಆವರೇಜ್ ಪ್ರೈಸ್ ಕೂಡ ನಮಗೆ ಇಲ್ಲಿ ಆಡ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಈಗಿನ ಪ್ರೈಸ್ ಗೆ ಕಂಪೇರ್ ಮಾಡಿದಾಗ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಲಾಸಸ್ ನೋಡೋದಕ್ಕೆ ಸಿಗ್ತದೆ, ಎಷ್ಟು ಪ್ರಾಫಿಟ್ ನೋಡೋದಕ್ಕೆ ಸಿಗ್ತದೆ ಅದನ್ನ ಕೂಡ ನಾವು ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಸೊ ಹಾಗೆ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ನಾನು ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋತೀನಿ. ಸೊ ಅದಾದ್ಮೇಲೆ ಅದನ್ನ ಯಾವ ರೀತಿಯಲ್ಲಿ ಟ್ರ್ಯಾಕ್ ಮಾಡೋದು ಅದನ್ನ ಕೂಡ ನಿಮ್ಗೆ ಹೇಳ್ತೀನಿ. ಸೊ ನಾನು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಯಾವ ರೀತಿಯಲ್ಲಿ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದೆ ಅದೇ ರೀತಿಯಲ್ಲಿ TCS, ಆಲ್ಕೈಲ್ ಅಮೈನ್, ICICI ಬ್ಯಾಂಕ್, ಡಿಕ್ಸಾನ್ ಅನ್ನು ಕೂಡ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಪ್ರೈಸ್ ಗೆ ಕಂಪೇರ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಲಾಸ್ ಇದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವು ಆವರೇಜ್ ಮಾಡ್ಕೊಂಡಂತ ಪ್ರೈಸ್ ಏನು ಹಾಗೆ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಿಮ್ಮ ಪೋರ್ಟ್ಫೋಲಿಯೋದ ಟಾಪ್ ಪರ್ಫಾರ್ಮರ್ಸ್ ಯಾವುದು, ವರ್ಸ್ಟ್ ಪರ್ಫಾರ್ಮರ್ಸ್ ಯಾವುದು ಅದರ ಲಿಸ್ಟ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಂಡಸ್ಟ್ರಿ ವೈಸ್ ನಿಮ್ಮ ಅಲೋಕೇಶನ್ ಅನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ನಲ್ಲಿ 40% ಇನ್ವೆಸ್ಟ್ಮೆಂಟ್ ಇದೆ. ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ 60% ನ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ನೀವು ಕಂಪ್ಲೀಟ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಈ ಒಂದು ಪೇಜ್ ನಲ್ಲಿ ಮೇಂಟೈನ್ ಮಾಡಬಹುದಾಗುತ್ತೆ. ಹಾಗೆ ನನಗೆ TCS ನಲ್ಲಿ 50% ಈಗ ಪ್ರಾಫಿಟ್ ಆಗ್ತದೆ. ನಾನು ಇಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತೀನಿ ಅಂದಾಗ ಅರ್ಧದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಜಸ್ಟ್ ಇಲ್ಲಿ ನಿಮಗೆ ಸೆಲ್ ನ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೀವು ಸ್ಟಾಕ್ ಅನ್ನ ಸೆಲ್ ಕೂಡ ಮಾಡಬಹುದಾಗುತ್ತೆ. ಸೊ ಇವತ್ತಿನ ದಿನ ನಾನು ಪ್ರಾಫಿಟ್ ಅನ್ನ ಬುಕ್ ಮಾಡ್ತಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಸೊ ಇವತ್ತಿನ ಪ್ರೈಸ್ ಏನಿದೆ ಅದು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲಿ 5 ಶೇರ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತೀನಿ. ಸೊ ಜಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಅಮೌಂಟ್ ಏನಿದೆ ನಿಮ್ಮ ಪೋರ್ಟ್ಫೋಲಿಯೋನಿಂದ ಮೈನಸ್ ಆಗುತ್ತೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ 10 ಇದ್ದಂತ ಕ್ವಾಂಟಿಟಿ ಈಗ 5 ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ವ್ಯೂ ಆಲ್ ಟ್ರೇಡ್ ರೆಕಾರ್ಡ್ಸ್ ನ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವೇನೆಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಎಂಟರ್ ಮಾಡಿರ್ತೀರಾ ಅದರ ಕಂಪ್ಲೀಟ್ ರೆಕಾರ್ಡ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗುತ್ತೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ಒಂದೇ ಬಾರಿಗೆ ನಾನು 10 ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ದೆ. ಅದರಲ್ಲಿ 5 ಶೇರ್ ಗಳಲ್ಲಿ ಈಗ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ನನಗೆ 5862 ರೂಪಾಯಿಷ್ಟು ಪ್ರಾಫಿಟ್ ಇವತ್ತಿನ ದಿನ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಹೋಲ್ಡಿಂಗ್ ಏನಿದೆ ಲಾಂಗ್ ಟರ್ಮ್ ನ ಹೋಲ್ಡಿಂಗ್ ಆಗಿರುತ್ತೆ. ಹಾಗೆ ನೀವು ಲಾಂಗ್ ಟರ್ಮ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಿದಾಗ 1 ಲಕ್ಷದವರೆಗೂ ಪ್ರಾಫಿಟ್ ಗೆ ನಿಮಗೆ ಯಾವುದೇ ರೀತಿಯ ಒಂದು ಟ್ಯಾಕ್ಸಸ್ ಅಪ್ಲಿಕೇಬಲ್ ಇರೋದಿಲ್ಲ. ಸೊ ನಿಮ್ಮ ಪೋರ್ಟ್ಫೋಲಿಯೋದ ಕಂಪ್ಲೀಟ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಈ ಒಂದು ಪೋರ್ಟಲ್ ನಲ್ಲಿ ನೀವು ಮೇಂಟೈನ್ ಮಾಡಬಹುದಾಗುತ್ತೆ. ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನೀವು ಹೋಲ್ಡ್ ಮಾಡ್ತಿರುವಂತಹ ಸ್ಟಾಕ್ ಗಳ ಆವರೇಜ್ PE ಎಷ್ಟಿದೆ, ಆವರೇಜ್ ಎಷ್ಟು ರಿಟರ್ನ್ ಆನ್ ಈಕ್ವಿಟಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳು ಜನರೇಟ್ ಮಾಡಿ ಕೊಟ್ಟಿದೆ ಎಲ್ಲವನ್ನು ಕೂಡ ನೀವು ಈ ಒಂದು ಪೇಜ್ ನಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಫಂಡಮೆಂಟಲ್ ಡೀಟೇಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈ ಎಲ್ಲ ಸ್ಟಾಕ್ ಅನ್ನ ಏನು ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ತಿದ್ದೀನಿ ಅದರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, PE, ROE, ROCE, ಕರೆಂಟ್ ರೇಷಿಯೋ ಎಲ್ಲವನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಪರ್ಫಾರ್ಮೆನ್ಸ್ ಟ್ರ್ಯಾಕರ್ ನ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ.
ಪರ್ಟಿಕ್ಯುಲರ್ ಕಂಪನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವ ರೀತಿಯ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ, ಅವರ ನೆಟ್ ಸೇಲ್ಸ್ ಏನಿದೆ, ಅವರ ನೆಟ್ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿದೆ, ಹಾಗೆ ಯಾವ ರೀತಿಯ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನ ಕಂಪನಿಗಳು ಮೇಂಟೈನ್ ಮಾಡ್ತಿದ್ದಾರೆ ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಿಮ್ಗೆ ಇಲ್ಲಿ ಸ್ವಿಚ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಪ್ರತಿಯೊಂದು ಕ್ವಾರ್ಟರ್ ನ ಡೇಟಾವನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನನ್ಗೀಗ ಆಲ್ಕೈಲ್ ಅಮೈನ್ ನಲ್ಲಿ 34% ಲಾಸ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೋಡೋದಕ್ಕೆ ಸಿಗ್ತದೆ. ಈಗ ನಾನು ಈ ಒಂದು ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪೊಸಿಷನ್ ಅನ್ನ ತಗೋಬಹುದಾಗುತ್ತೆ. ಸೊ ಇವತ್ತಿನ ದಿನ ನಾನು ಬೈಯಿಂಗ್ ಅನ್ನ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಟಾಕ್ ಅನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಇಲ್ಲಿ 20 ಕ್ವಾಂಟಿಟಿ ನಾನು ಆಡ್ ಮಾಡ್ತಾ ಇದ್ದೀನಿ. ಸೊ 34 ಇದ್ದಂತ ಕ್ವಾಂಟಿಟಿ 54 ಆಗಿದೆ. ಹಾಗೆ ನಿಮ್ಮ ಲಾಸ್ ಕೂಡ ಇಲ್ಲಿ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಅಂದ್ರೆ ನೀವು ಲೋವರ್ ಲೆವೆಲ್ ಗಳಲ್ಲಿ ಡಿಪ್ ಗಳಲ್ಲಿ ಶೇರ್ ಗಳನ್ನ ಆಡ್ ಮಾಡ್ತಾ ಹೋಗ್ತಿದ್ದೀರಾ, ಅದರಿಂದ ನಿಮ್ಮ ಆವರೇಜ್ ಕೂಡ ಇಂಪ್ರೂವ್ ಆಗ್ತಿದೆ, ಹಾಗೆ ನಿಮ್ಮ ಲಾಸಸ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಸೊ ಈ ರೀತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವೆಲ್ಲ ಸ್ಟಾಕ್ ಗಳಲ್ಲಿ ನಿಮಗೆ ಪ್ರಾಫಿಟ್ ಮತ್ತೆ ಲಾಸಸ್ ಇದೆ ಅದರ ಬೇಸಿಸ್ ಮೇಲೆ ನೀವು ಈ ಒಂದು ಪೋರ್ಟ್ಫೋಲಿಯೋ ಟ್ರ್ಯಾಕರ್ ನಲ್ಲಿ ಕಂಪ್ಲೀಟ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಬಹುದಾಗುತ್ತೆ. ಹಾಗೆ ನಿಮ್ಮ ಕಂಪ್ಲೀಟ್ ಟ್ರೇಡ್ ಡೀಟೇಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಅದನ್ನು ಕೂಡ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡಿ ಯಾವ ಲೆವೆಲ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದಿರಾ, ಯಾವ ಲೆವೆಲ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದಿರಾ ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಹೋಗಬಹುದಾಗುತ್ತೆ. ನಿಮ್ಮ ಬ್ರೋಕರೇಜ್ ಗಳು ಕೂಡ ಈ ರಿಪೋರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ, ಬಟ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಆವರೇಜ್ ಪ್ರೈಸ್ ಎಷ್ಟು, ಸೊ ನಾನು ಯಾವ ಲೆವೆಲ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದೀನಿ, ಯಾವ ಲೆವೆಲ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದೀನಿ, ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆ ಅಲ್ಲಿ ನಿಮಗೆ ಕರೆಕ್ಟ್ ಆದ ಒಂದು ಆವರೇಜ್ ಪ್ರೈಸ್ ಕೂಡ ಸಿಗೋದಿಲ್ಲ. ಸೊ ಆದ್ರಿಂದ ಈ ರೀತಿಯ ಪೋರ್ಟ್ಫೋಲಿಯೋ ಟ್ರ್ಯಾಕರ್ ಗಳನ್ನ ನೀವು ಮೇಂಟೈನ್ ಮಾಡೋದ್ರಿಂದ ಸೊ ಈಸಿಯಾಗಿ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಮೇಂಟೈನ್ ಮಾಡಬಹುದಾಗುತ್ತೆ. ಹಾಗೆ ನಿಮಗೆ ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಎಷ್ಟು ಪ್ರಾಫಿಟ್ ಲಾಸಸ್ ಆಗಿದೆ ಅದನ್ನು ಕೂಡ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಅವೈಲೇಬಲ್ ಇದೆ. ಸೊ ರಿಯಲೈಸ್ಡ್ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾಗುತ್ತೆ. ಸೊ ಇದು ನೀವು ನಿಮ್ಮ ITR ಅನ್ನ ಫೈಲ್ ಮಾಡುವಾಗ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಮಲ್ಟಿಪಲ್ ಪೋರ್ಟ್ಫೋಲಿಯೋಗಳನ್ನ ಕೂಡ ಮೇಂಟೈನ್ ಮಾಡ್ಕೋಬಹುದಾಗುತ್ತೆ. ಸೊ ನಾನು ಇಲ್ಲಿ 2 ಪೋರ್ಟ್ಫೋಲಿಯೋನ ಆಡ್ ಮಾಡಿದ್ದೀನಿ, ಮತ್ತೆ ಒಂದು ಪೋರ್ಟ್ಫೋಲಿಯೋ ಬೇಕಾದ್ರೆ ಅದನ್ನ ಕೂಡ ಆಡ್ ಮಾಡ್ಕೋಬಹುದಾಗುತ್ತೆ. ಸೊ ಒಂದೇ ಅಕೌಂಟ್ ಅಲ್ಲಿ ಮಲ್ಟಿಪಲ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನ ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಯಾವಾಗ್ಲೂ ಕೂಡ ಅಷ್ಟೇ ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡ್ತಿದ್ರ ಅಂದಾಗ ಪ್ರತಿಯೊಂದು ಸೆಕ್ಟರ್ ನಲ್ಲಿ ನಿಮ್ಮ ಅಲೋಕೇಶನ್ ಯಾವ ರೀತಿಯಲ್ಲಿದೆ ಅದನ್ನ ನೀವು ಕೇರ್ಫುಲ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಮಿಕಲ್ ಸೆಕ್ಟರ್ ಅಲ್ಲಿ ನೀವು 62% ಅಷ್ಟು ಅಲೋಕೇಶನ್ ನೀವು ನೋಡ್ತಿದ್ದೀರಾ. ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಂದು ಸೆಕ್ಟರ್ ನಲ್ಲಿ ನಿಮಗೆ ಈಕ್ವಲ್ ವೇಟೇಜ್ ಇರಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಕೆಮಿಕಲ್ ಸೆಕ್ಟರ್ ಕಂಟಿನ್ಯೂಸ್ ಆಗಿ ಡೌನ್ ಇದೆ ಅಂತ ಅದೊಂದೇ ಸೆಕ್ಟರ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಿದ್ದಾಗ ಕೆಮಿಕಲ್ ಸೆಕ್ಟರ್ ಇನ್ನಷ್ಟು ಡೌನ್ ಆಗ್ತಾ ಹೋದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದರಿಂದ ಅಲೋಕೇಶನ್ ಅನ್ನು ಕೂಡ ನೀವು ನೋಡ್ಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಹಾಗೆ 1 ಲಕ್ಷದ ಪೋರ್ಟ್ಫೋಲಿಯೋ ನೀವು ಬಿಲ್ಡ್ ಮಾಡ್ತೀರಾ ಅಂದಾಗ 5 ರಿಂದ 6 ಸ್ಟಾಕ್ ಗಳನ್ನ ಮಾತ್ರ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಸೊ ತುಂಬಾ ಸ್ಟಾಕ್ ಗಳನ್ನ ನೀವು ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಳ್ತಾ ಹೋಗ್ತಿದ್ದೀರಾ ಅಂದಾಗ ಅಲ್ಲಿ ನಿಮಗೆ ಆವರೇಜಿಂಗ್ ನ ಪ್ರಾಬ್ಲಮ್ ಕೂಡ ಆಗ್ಬಹುದು. ಹಾಗೆ SIP ಮಾದರಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ 7 ರಿಂದ 8 ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಕೊಂಡು ಹೋಗಬಹುದಾಗುತ್ತೆ. ಸೊ ಅಲ್ಲಿ ನೀವು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತೀರಾ, ಆದ್ರಿಂದ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಕೇವಲ 1 ಲಕ್ಷದ ಪೋರ್ಟ್ಫೋಲಿಯೋನಲ್ಲಿ 5 ಸ್ಟಾಕ್ ಗಳನ್ನ ಮಾತ್ರ ಹೋಲ್ಡ್ ಮಾಡಬಹುದಾಗುತ್ತೆ. ಅದರಲ್ಲಿ 3 ಬ್ಲೂ ಚಿಪ್ ಸ್ಟಾಕ್ ಗಳು, 1 ಮಿಡ್ ಕ್ಯಾಪ್ ಹಾಗೆ 1 ಸ್ಮಾಲ್ ಕ್ಯಾಪ್ ನ ಸ್ಟಾಕ್ ಅನ್ನ ನೀವು ಹೋಲ್ಡ್ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಟ್ರೇಡ್ ಬ್ರೈನ್ ಪೋರ್ಟಲ್ ನಲ್ಲಿ ಮ್ಯಾನೇಜ್ ಮಾಡಬಹುದಾಗುತ್ತೆ. ಹಾಗೆ ಟ್ರೇಡ್ ಬ್ರೈನ್ ಪೋರ್ಟಲ್ ನಲ್ಲಿ ನೀವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳ ಪೋರ್ಟ್ಫೋಲಿಯೋನ ಕೂಡ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಸೂಪರ್ ಸ್ಟಾರ್ ಪೋರ್ಟ್ಫೋಲಿಯೋ ಆಪ್ಷನ್ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪ್ ಇನ್ವೆಸ್ಟರ್ಸ್ ಗಳ ಪೋರ್ಟ್ಫೋಲಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ರಾಕೇಶ್ ಜುಂಜುನ್ವಾಲಾ, ಡಾಲಿ ಖನ್ನಾ, ರಾಧಾಕೃಷ್ಣ ದಮಾನಿ ಅವರೆಲ್ಲರ ಪೋರ್ಟ್ಫೋಲಿಯೋ ಯಾವ ರೀತಿಯಲ್ಲಿದೆ ಅದನ್ನ ಕೂಡ ನೀವು ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಸೊ ಜಸ್ಟ್ ಇಲ್ಲಿ ರಾಧಾಕೃಷ್ಣ ದಮಾನಿ ಅವರ ಪೋರ್ಟ್ಫೋಲಿಯೋನ ನೋಡ್ಬೇಕು ಅಂದ್ರೆ ಇವರು ಡಿಮಾರ್ಟ್ ನ ಫೌಂಡರ್ ಆಗಿರ್ತಾರೆ. ಸೊ ಇವರ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚಿನ ಒಂದು ಹೋಲ್ಡಿಂಗ್ ಏನಿದೆ ಅದು ನಮಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಂಡಿಯಾ ಸಿಮೆಂಟ್, ಆಪ್ಟೆಕ್ ಈ ರೀತಿಯ ಸ್ಟಾಕ್ ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಅವರ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಯಾವ ರೀತಿಯಲ್ಲಿದೆ ಅದನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗುತ್ತೆ. ಅವರು ಡಿಮಾರ್ಟ್ ನ ಫೌಂಡರ್ ಆಗಿರೋದ್ರಿಂದ ರಿಟೇಲ್ ಸೆಕ್ಟರ್ ಅಲ್ಲಿ ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನು ಅವರು ಹೊಂದಿದ್ದಾರೆ. ಹಾಗೆ ಬ್ಲೈಂಡ್ ಆಗಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಯಾವೆಲ್ಲ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬಾರ್ದು. ಗ್ರೋತ್ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ, ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಅವ್ರಿಗೆ ಅನ್ಸಿ ಅವ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಆ ಕಂಪನಿಗಳ ಶೇರ್ ಪ್ರೈಸ್ ಏನಾದ್ರು ಫಾಲ್ ಆದ್ರೆ ಅವ್ರಿಗೆ ಒಂದು ನೆಗ್ಲಿಜಿಬಲ್ ಲಾಸಸ್ ಆಗುತ್ತೆ. ಬಟ್ ಅದೇ ಒಬ್ಬ ರಿಟೇಲ್ ಇನ್ವೆಸ್ಟರ್ ಸಿಮಿಲರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ರೆ ಸೊ ಆ ರಿಟೇಲ್ ಇನ್ವೆಸ್ಟರ್ ಗೆ ತುಂಬಾನೇ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಬ್ಲೈಂಡ್ ಆಗಿ ಯಾವುದೇ ಒಂದು ಏಸ್ ಇನ್ವೆಸ್ಟರ್ ನ ಪೋರ್ಟ್ಫೋಲಿಯೋನ ನಾವು ಕಾಪಿ ಮಾಡೋದಕ್ಕೆ ಹೋಗಬಾರ್ದು. ಸೊ ಟ್ರೇಡ್ ಬ್ರೈನ್ ಪೋರ್ಟಲ್ ಅನ್ನ ಬಳಸ್ಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋನ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಸೊ ಅದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಸೈನ್ ಅಪ್ ಆಗಿ ಈ ಒಂದು ಆಪ್ಷನ್ ಅನ್ನು ಯೂಸ್ ಮಾಡ್ಕೋಬಹುದಾಗುತ್ತೆ.